ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿರಿ ದೇವರ ಮಾತುಗಳನ್ನು ಧ್ಯಾನಿಸೋಣ. ದಿನವಿಡೀ ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳೋಣ. ಈ ದಿನ ಭಾನುವಾರ ಪ್ರಿಯರೇ, ಕೆಲವರಿಗೆ ಕರ್ತನ ದಿನ ನೆನಪಿರೋದಿಲ್ಲ. ಮತ್ತೊಂದು ಸಮಯ ಆಗಿರ್ಬೋದು, ಪರವಾಗಿಲ್ಲ. ಯಾವುದೇ ಸಮಯದಲ್ಲಾಗಲಿ ಯೇಸುವಿನ ಮಾತುಗಳು ಪ್ರಾರಂಭಿಸಿ ದಿನವಿಡೀ ಧ್ಯಾನಿಸುವಂಥದ್ದು ನಮಗೆ ಎಷ್ಟೋ ಒಳ್ಳೆಯದು. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಪ್ರತಿದಿನ ನಿಮ್ಮ ಮಾತುಗಳಿಂದ ನಮ್ಮನ್ನು ಆಧರಿಸುತ್ತಾ, ಬಲಪಡಿಸುತ್ತಾ, ಎಚ್ಚರಿಸುತ್ತಾ ನಡೆಸುತ್ತಿರುವುದಕ್ಕಾಗಿ ವಂದನೆಗಳು. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಎಚ್ಚರಗೊಂಡಿದ್ದೀರಾ ಇಲ್ಲ ಪ್ರಿಯರೇ? ದಿನಾವಿಡೀ ಏನನ್ನು ಸಾಧಿಸಲಾರದ ಸ್ಥಿತಿಯಲ್ಲಿ ಎಷ್ಟೋ ಜನ ಈ ದಿನ ಇರುವಂಥದ್ದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ಆಲಸ್ಯವಾಗಿ ನಿದ್ದೆಯಿಂದ ಎದ್ದೇಳ್ತಾರೆ. ಎಲ್ಲಾ ವಿಷಯಗಳಲ್ಲಿ ಹಾಗೆಯೇ ಡ್ರ್ಯಾಗಿಂಗ್ ಆಗಿ ಸ್ಲೋ ಆಗಿ ಇರುತ್ತಾರೆ. ಎಲ್ಲದಕ್ಕೂ ತಡ ಮಾಡಿ ಹೋಗೋದು, ಕೊನೆಗೆ ಏನು ಸಾಧಿಸಲಾರದ ಪರಿಸ್ಥಿತಿಯಲ್ಲಿರೋದು. ನಿಮಗೆ ಗೊತ್ತಾ ಪ್ರಿಯರೇ, ಈ ಲೋಕದಲ್ಲಿ ಏನೇ ಕಳೆದು ಹೋಗುವಾಗ ತಿರುಗಿ ಸಂಪಾದಿಸಿಕೊಳ್ಳಬಹುದು. ನಿಮ್ಮ ದುಡ್ಡು ಕಳೆದು ಹೋಗುವುದಾದರೆ, ನಿಮ್ಮ ಆರೋಗ್ಯ ಕಳೆದು ಹೋಗುವುದಾದರೆ, ಈಗಿರುವ ಟ್ರೀಟ್ಮೆಂಟ್ ಮತ್ತೆ ಚೇತರಿಸಿಕೊಳ್ತಿದ್ದಾರೆ. ಹಲ್ಲು ಬಿದ್ದರೆ ಮತ್ತೆ ಹಚ್ಚಿಸಿಕೊಳ್ತಿದ್ದಾರೆ. ಈವನ್ ಕೂದಲುಗಳನ್ನು ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಿದ್ದಾರಂತೆ. ಇನ್ನು ಅನೇಕರು ಒಂದಲ್ಲ ಒಂದು ಮೆಡಿಸಿನ್ ತೆಗೆದುಕೊಂಡು, ಒಂದಲ್ಲ ಒಂದು ಆಪರೇಷನ್ ಮಾಡಿಸಿಕೊಂಡು, ಹೀಗೆ ಕಾಲಿಲ್ಲದಿದ್ದರೂ ಮರದ ಕಾಲಿಟ್ಕೊಂಡು ಚೆನ್ನಾಗಿ ನಡೆಯುತ್ತಿದ್ದಾರೆ. ದುಡ್ಡೇನಾದರೂ ಕಳೆದು ಹೋಗುವುದಾದರೆ ಮತ್ತೆ ಸಂಪಾದಿಸಿಕೊಳ್ಬಹುದು. ಆದರೆ ತಿರುಗಿ ಸಂಪಾದಿಸಿಕೊಳ್ಳಲಾರದಂಥದ್ದು ಒಂದಿದೆ. ಅದೇನೆಂದು ಗೊತ್ತಾ ನಿಮಗೆ? ನೀವು ಹೇಳಿದ್ರೂ ನನಗೆ ಕೇಳಿಸೋದಿಲ್ವಲ್ಲ? ಲೈವ್ ಚಾಟಲ್ಲಿ ಬಂದು ನಿಮ್ಮ ಹೆಸರು, ಊರು ಟೈಪ್ ಮಾಡಿ ಇಂತಹ ಪ್ರಶ್ನೆಗಳಿಗೆ ಸ್ಪಂದಿಸಿರಿ. ಆಗ ನೀವು ರಿಯಾಕ್ಟ್ ಆಗ್ತಿದ್ದೀರಿ ಎಂದು ತಿಳ್ಕೊಂಡು ನಿಮ್ಮ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ತಕ್ಕಂತೆ ಮತ್ತೆ ಪ್ರೋತ್ಸಾಹಕರವಾಗಿ ಮುಂದೆ ಸಾಗಲು ನೀವು ಸಹಕರಿಸಿದವರಾಗ್ತೀರಿ. ಅದ್ಯಾವುದು ಗೊತ್ತಾ? ಸಮಯ. ಗತಿಸಿ ಹೋದಂತಹ ಒಂದು ಕ್ಷಣವನ್ನು ಕೂಡ ನಾವು ತಿರುಗಿ ಸಂಪಾದಿಸಿಕೊಳ್ಳಲಾರೆವು. ಅದಕ್ಕಾಗಿಯೇ ನಾವು ನಮ್ಮ ಸಮಯದ ವಿಷಯದಲ್ಲಿ ಬಹು ಜಾಗರೂಕರಾಗಿರಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೇವೆ, ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ನೀವು ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಸದುಪಯೋಗ ಮಾಡಿಕೊಳ್ಳುತ್ತಾ ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರುವ ಹಾಗೆ ಜಾಗರೂಕರಾಗಿರಿ. ನೀವು ಸಮಯವನ್ನು ಸುಮ್ಮನೆ ಹೋಗಗೊಡಿಸದೆ, ಆ ಗಡಿಯಾರದ ಮುಳ್ಳು ಓಡುತ್ತಲೇ ಇರುತ್ತೆ. ಒಂದು ವೇಳೆ ಆ ಮುಳ್ಳನ್ನು ನಾವು ಹಿಡ್ಕೊಂಡು ನಿಲ್ಲಿಸುವ ಪ್ರಯತ್ನ ಮಾಡಿದ್ರೂ ಸಮಯ ನಿಲ್ಲೋದಿಲ್ವಲ್ಲ. ನಾವು ಮಾತಾಡ್ಕೊಳ್ತಾ ಇರುವಾಗ ಸಮಯ ಎಷ್ಟು ಗತಿಸಿ ಹೋಗ್ತದೆ ಎಂದು ಎಂದಾದರೂ ನಾವು ಗುರುತಿಸುತ್ತೇವಾ? ಕೆಲವೊಂದು ಅನಾವಶ್ಯಕವಾದ ವಿಷಯಗಳ ಕುರಿತು ಮಾತಾಡುತ್ತಾ ಅದರ ವಿಷಯದಲ್ಲಿಯೇ ನಾವು ಸಮಯವನ್ನು ಕಳೆಯುತ್ತಾ ಇರ್ತೇವೆ. ಸಮಯ ವೇಸ್ಟ್ ಮಾಡ್ತಿದ್ದೇವೆ ಎನ್ನುವಂಥದ್ದು ಗುರುತಿಸುತ್ತಾ ಇದ್ದೀರಾ? ಅವಶ್ಯಕತೆ ಇಲ್ಲದ ವಿಷಯಗಳಲ್ಲಿ ಮನಸ್ಸಿಟ್ಟು ತಮ್ಮ ಸಮಯ ಹಾಳು ಮಾಡಿಕೊಳ್ಳುವವರು ಎಷ್ಟೋ ಜನ ಇದ್ದಾರೆ. ಈ ದಿನ ಸೋಷಿಯಲ್ ಮೀಡಿಯಾದಲ್ಲಿ ತಲೆ ಹಾಕಿ ಕಣ್ರೆಪ್ಪೆ ಬಡಿಯೋದರೊಳಗಾಗಿ ಗಂಟೆಗಳೇ ಕಳೆದು ಹೋಗುತ್ತವೆ ಎನ್ನುವ ರೀತಿಯಲ್ಲಿ ಎಷ್ಟೋ ಜನ ಸಮಯ ದುರುಪಯೋಗ ಮಾಡಿಕೊಳ್ತಿದ್ದಾರೆ ಆ ವಿಡಿಯೋ ಗೇಮ್ಸ್ ಮೂಲಕ. ಯಾಕೆ? ಎಷ್ಟೊತ್ತು ಬಳಸಿದ್ರೂ ಕೂಡ ನಿಮ್ಮ ಬ್ರೇನ್ಗೆ ಏನ್ ಸಿಗುತ್ತೆ ಹೇಳಿ? ನಿಮ್ಮ ಕಣ್ಣು ಹಾಳಾಗ್ತವೆ, ನಿಮ್ಮ ಮನಸ್ಸು ಹಾಳಾಗುತ್ತೆ. ಅದೇ ಕನಿಷ್ಠ ಪ್ಲೇಗ್ರೌಂಡ್ಗೆ ಹೋಗಿ ಆಟ ಆಡಿದ್ರೆ ಕ್ಯಾಲರೀಸ್ ಆದ್ರೂ ಬರ್ನ್ ಆಗುತ್ತೆ ಅಲ್ಲವೇ? ಶರೀರ ದೃಢಗೊಳ್ಳುತ್ತೆ, ಮಾನಸಿಕವಾಗಿ ವಿಕಸಿಸುತ್ತೀರಿ. ಆದರೆ ಮನುಷ್ಯ ಈ ದಿನ ತಿಂಡಿಗೋಸ್ಕರ ಸಮಯ ವ್ಯರ್ಥ ಮಾಡ್ತಿದ್ದಾನೆ, ನಿದ್ದೆಗೋಸ್ಕರ ಸಮಯ ವ್ಯರ್ಥ ಮಾಡ್ತಿದ್ದಾನೆ, ವ್ಯರ್ಥವಾದ ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡ್ತಿದ್ದಾನೆ. ನಾವು ದೇವರ ಮಕ್ಕಳಾಗಿರೋದಾದರೆ ನಮಗೆ ಕೊಡಲ್ಪಟ್ಟ ಸಮಯವನ್ನು ಜಾಗರೂಕರಾಗಿ ಬಳಸುತ್ತೇವೆ. ಮೋಶೆ ಹೇಳ್ತಾನೆ, ನಮ್ಮ ದಿನಗಳನ್ನು ಎಣಿಸುವ ಹಾಗೆ ನಮಗೆ ಜ್ಞಾನದ ಹೃದಯ ದಯಪಾಲಿಸೆಂದು. ಎಷ್ಟು ಸಮಯ ಗತಿಸಿ ಹೋಯಿತು, ಎಷ್ಟು ವರ್ಷಗಳು ಗತಿಸಿ ಹೋದವು, ನಾನು ಏನನ್ನು ಸಾಧಿಸಿದೆನು, ಎಷ್ಟು ವಿಷಯಗಳಲ್ಲಿ ದೇವರ ಪ್ರಣಾಳಿಕೆ ನೆರವೇರಿಸಿದೆನು ಎಂದು ಮೇಲಿಂದ ಮೇಲೆ ನಾವು ಪರಿಶೀಲಿಸಿಕೊಳ್ಳುತ್ತಾ ಇರಬೇಕು. ಕೆಲವರು ಬರ್ತ್ಡೇಸ್ ನೆನಪಿನಲ್ಲಿಟ್ಕೊಳ್ಬಾರ್ದಂತಾರೆ, ಸೆಲೆಬ್ರೇಷನ್ ಮಾಡ್ಕೊಳ್ಬಾರ್ದಂತಾರೆ, ಆಡಂಬರವಾಗಿ ಮಾಡಿಕೊಳ್ಬಾರ್ದೆನ್ನೋದು ವಾಸ್ತವವೇ. ಬರ್ತ್ಡೇ ನೆನಪಲ್ಲಿಟ್ಕೊಂಡು ಆ ದಿನ ಒಂದು ಸ್ತುತಿಕೂಟ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನು? ಹಾಗೆ ಮಾಡುವುದರಿಂದ ಎಷ್ಟು ವರ್ಷಗಳು ನನಗೆ ಗತಿಸಿ ಹೋದವು, ನಾನು ಏನನ್ನು ಸಾಧಿಸಿದೆ, ಎಷ್ಟು ವರ್ಷಗಳು ನನ್ನ ಜೀವಿತದಲ್ಲಿ ಗತಿಸಿ ಹೋದವು, ಇಲ್ಲಿಯವರೆಗೂ ಹೇಗೆ ಬದುಕಿದ್ದೇನೆಂದು ಪರಿಶೀಲಿಸಿಕೊಳ್ಳಲು ಒಳ್ಳೆಯ ಅವಕಾಶ ಆಗಿರುತ್ತೆ ಅಲ್ಲವೋ? ಅಷ್ಟು ಮಾತ್ರವಲ್ಲ, ಇಷ್ಟು ವರ್ಷಗಳಲ್ಲಿ ದೇವರು ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ, ಎಷ್ಟು ಮರಣಾಪಾಯದಿಂದ ತಪ್ಪಿಸಿದ್ದಾರೆ ಎಂದು ನೆನೆಸಿಕೊಂಡು ಕರ್ತನಿಗೆ ಸ್ತುತಿಸುವುದು ಒಳ್ಳೆಯದೇ ಅಲ್ಲವೋ? ನಾವು ಸಮಯವನ್ನು ಅಲ್ಲಲ್ಲಿ ಒಂದು ಮಿತಿಯಾಗಿಟ್ಕೊಂಡು ಕೆಲವೊಮ್ಮೆ ಆಲೋಚಿಸಬೇಕು.
ಮಧ್ಯಾಹ್ನ 4 ಗಂಟೆ ಆಯ್ತು, ಇಲ್ಲಿಯವರೆಗೂ ನಾನು ಏನ್ ಮಾಡ್ದೆ? ರಾತ್ರಿ 12 ಗಂಟೆ ಆಗ್ತಾ ಇದೆ, ಏನ್ ಸಾಧಿಸಿದ್ದೇನೆ, ಯಾಕೆ ಸಮಯ ವ್ಯರ್ಥ ಮಾಡಿಕೊಳ್ತಿದ್ದೇನೆ ಎಂದು ತಿಳ್ಕೊಳ್ಬೇಕು. ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ಈ ದಿನಮಾನಗಳು ನೋಡಿ ಹೇಗಿವೆ ಎಂದು. ಒಂದು ಕಾಲದಲ್ಲಿ ಒಂದು ದಿನ ಕಳೆಯಬೇಕಾದ್ರೆ ಬಹಳ ಸ್ಲೋ ಆಗಿ ನಡೆಯುವಂತೆ ಇತ್ತು ಪ್ರಪಂಚ. ಈಗ ಎಲ್ಲವೂ ವೇಗವಾಗಿದೆ. ಫಾಸ್ಟ್ ಫುಡ್, ಫಾಸ್ಟ್, ಸೂಪರ್ ಫಾಸ್ಟ್. ಪ್ರಯಾಣಗಳು ಎಷ್ಟೋ ವೇಗವಾಗಿ ವಿಮಾನಗಳಲ್ಲಿ ದೂರ್ಕೊಂಡು ಹೋಗ್ತಿದ್ದಾರೆ. ಸಮಯ ಗತಿಸಿ ಹೋಗ್ತಾ ಇದೆ, ಹೊಟ್ಟಿನಂತೆ ಸಮಯ ಹಾರಿ ಹೋಗ್ತಿದೆ. ಹೊಟ್ಟನ್ನು ನಾವು ಹಿಡೀಲಿಕ್ಕಾಗಲ್ಲ. ಅದಕ್ಕಾಗಿಯೇ ನಾವು ನಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಬೇಕು. 1 ಗಂಟೆ ಸಮಯ ನೀವು ದೇವರಿಗೋಸ್ಕರ ಇನ್ವೆಸ್ಟ್ ಮಾಡುವುದಾದರೆ, ಆತನ ಆಲಯದಲ್ಲಿ ಕಳೆಯುವ 1 ದಿನವು ಲೋಕದಲ್ಲಿ ಕಳೆಯುವ 1000 ದಿನಗಳಿಗೆ ಸಮಾನ ಎಂದು ಹೇಳಿದ್ದಾನೆ ಭಕ್ತನಾದ ದಾವೀದನು. ಬಹಳ ಸಾರಿ ನಾವು ಪ್ರಾರ್ಥನೆಯಲ್ಲಿ ಕಳೆಯುವ ಸಮಯ ವೇಸ್ಟ್ ಅಂದುಕೊಳ್ತೇವೆ. ಬಟ್ ಪ್ರಾರ್ಥನೆಯಲ್ಲಿ ಕಳೆಯುವ ಟೈಮೇ ನಮಗೆ ಸೇವಿಂಗ್ ಟೈಮ್ ಆಗಿ, ನಮಗೆ ಪ್ರಯೋಜನಕರವಾಗಿ ಟೈಮ್ ಆಗಿ ಮಾರ್ಪಡುತ್ತೆ. ನಾವು ಪ್ರಾರ್ಥಿಸುವಾಗ ಎಷ್ಟೋ ಅನವಶ್ಯಕವಾದ ವಿಷಯಗಳಿಗಾಗಿ ಖರ್ಚು ಮಾಡುವ ಸಮಯವನ್ನು ಆದಾಯ ಮಾಡಿಕೊಳ್ತಿದ್ದೇವೆ. ಪ್ರಾರ್ಥನೆ ಅಂದರೆ ಯಾವಾಗಲೂ ವೇಟಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ಇಟ್ ಈಸ್ ನಾಟ್ ಅ ವೇಸ್ಟಿಂಗ್ ಟೈಮ್. ದೇವರಲ್ಲಿ ಕಾದುಕೊಂಡಿರುವವರು ನೂತನ ಬಲ ಹೊಂದಿಕೊಳ್ತಾರೆ. ನಮ್ಮ ಸಮಯ ಸದುಪಯೋಗ ಮಾಡಿಕೊಳ್ಳುವುದಂದ್ರೆ ನನಗೆ ತಿಳಿದಿರೋ ಪ್ರಕಾರ ದೇವರ ಸನ್ನಿಧಿಯಲ್ಲಿ ಕಳೆಯುವ ಪ್ರತಿ ಕ್ಷಣ ನಾನು ಆದಾಯವಾಗಿ ಪಡೆದುಕೊಳ್ಳುವವನಾಗಿದ್ದೇನೆ. ನಾನು ಸಮಕೂಡಿಸಿಕೊಳ್ತಿದ್ದೇನೆ, ದಿವ್ಯ ದಾನಗಳನ್ನು ಒಟ್ಟುಗೂಡಿಸಿಕೊಳ್ತಿದ್ದೇನೆ. ದೇವರ ವಾಕ್ಯ ಧ್ಯಾನದಲ್ಲಿ ನಾನು ಕಳೆದ ಸಮಯವೆಲ್ಲವೂ ಕೂಡ ನನ್ನ ಭವಿಷ್ಯಕ್ಕೆ ಅವಶ್ಯಕವಾಗಿರುವ ದೈವ ಕೃಪೆಯನ್ನು, ದೈವ ಜ್ಞಾನವನ್ನು, ದೈವ ಶಕ್ತಿ ಹೊಂದುವುದಕ್ಕಾಗಿ ನಾನು ಆದಾಯ ಮಾಡಿಕೊಳ್ತಿದ್ದೇನೆ. ಎಷ್ಟು ಕಷ್ಟಪಟ್ಟು ನೀವು ಅಡುಗೆ ಮಾಡಿಕೊಂಡು ಎಷ್ಟೇ ಹೊತ್ತು ತಿಂದರೂ ಕೂಡ ಮರುದಿವಸ ಮತ್ತೆ ಹಸಿವೆ ಆಗುತ್ತೆ ಅಲ್ಲವೇ? ಬಟ್ ದೇವರ ವಾಕ್ಯದಲ್ಲಿ ಆನಂದಿಸುವವರು, ಅದನ್ನು ಹಗಲಿರುಳು ಧ್ಯಾನಿಸುವವರು ಎಷ್ಟೋ ತೃಪ್ತಿಯಾಗಿರುತ್ತಾರೆ. ನಾನು ಕೊಡುವ ನೀರು ಕುಡಿಯುವವನಿಗೆ ದಾಹ ಆಗೋದಿಲ್ಲ, ನಾನು ಕೊಡುವ ಆಹಾರ ತಿನ್ನುವವನಿಗೆ ಹಸಿವೆ ಆಗಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಅಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಜೀವಿಸುತ್ತಾನೆ. ನೀವು ನಶಿಸಿ ಹೋಗುವಂತಹ ಆಹಾರಕ್ಕಾಗಿ ಕಷ್ಟಪಡಬೇಡಿರಿ, ನಾಶವಾಗದ ಆಹಾರಕ್ಕಾಗಿ ಕಷ್ಟಪಡಿರಿ. ಈ ಲೋಕದಲ್ಲಿ ನಶಿಸಿ ಹೋಗ್ತಾವೆ ಪ್ರಿಯರೇ. ವಸ್ತುಗಳೆಲ್ಲ ನಾವು ಎಷ್ಟೇ ಸಂಪಾದಿಸಿದ್ರು ಇಲ್ಲವೇ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ನಮ್ಮ ಜೀವಿತದಲ್ಲಿ ನಿತ್ಯತ್ವದವರೆಗೂ ಇರಬೇಕಾದಂತಹ ನಿರಂತರವಾಗಿರುವವುಗಳ ವಿಷಯದಲ್ಲಿಯೇ ನಾವು ಸಮಯವನ್ನು ವೆಚ್ಚ ಮಾಡಬೇಕು. ನಾವು ದೇವರ ಮಹಿಮೆಗೋಸ್ಕರ ಬದುಕುವುದು ಎಷ್ಟೋ ಅವಶ್ಯಕವಾಗಿದೆ. ಅದೇ ಸಮಯದಲ್ಲಿ ದೇವರು ನಮಗೆ ಕೆಲವೊಂದು ಜವಾಬ್ದಾರಿಕೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಒಬ್ಬ ಮಗನಾಗಿ, ಒಬ್ಬ ಸ್ಟೂಡೆಂಟ್ ಆಗಿ, ಒಂದು ಚಿಕ್ಕ ಮಗುವಾಗಿ ಯಾವ ಸಮಯದಲ್ಲಿ ಏನನ್ನು ಮಾಡಬೇಕೋ ಅದನ್ನು ನಾವು ಮಾಡಿದ ಸಮಯದಲ್ಲಿ ನಮ್ಮ ಜೀವಿತ ಧನ್ಯವಾಗುತ್ತೆ. ಹಿರಿಯರು ಹೇಳುವ ಗಾದೆ ನಮ್ಮೆಲ್ಲರಿಗೂ ಗೊತ್ತೇ ಅಲ್ಲವೋ? ಕೈ ಸುಟ್ಟಾಗಲೇ ಎಲೆ ಮುಟ್ಟೋದು ಎಂಬುದಾಗಿ ಒಂದು ಗಾದೆ ಮಾತಿದೆಯಲ್ಲವೇ? ಕೈಗಳು ಸುಟ್ಟಾಗಲೇ ಹೋಗಿ ಎಲೆ ಹಿಡ್ಕೊಂಡ್ರೆ ಹೇಗೆ? ಗುಳ್ಳೆ ಬರೋದು ತಪ್ಪೋದಿಲ್ವಲ್ಲ? ಹಾಗೆಯೇ ನಮ್ಮ ಸಮಯವನ್ನು ಪೂರ್ತಿಯಾಗಿ ವ್ಯರ್ಥ ಮಾಡಿಕೊಂಡು ಕೊನೆಗೆ ವೃದ್ಧಾಪ್ಯದಲ್ಲಿ ಎಲ್ಲ ಕಳ್ಕೊಂಡ ನಂತರ ಆಗ ಹೋಗಿ ಅಯ್ಯೋ ಸಮಯ ವ್ಯರ್ಥ ಮಾಡಿಕೊಂಡೆ ಅನ್ನೋದ್ರಲ್ಲಿ ಪ್ರಯೋಜನ ಏನು? ದಿನಗಳು ಕೆಟ್ಟವುಗಳಾಗಿರೋದ್ರಿಂದ ನಾವು ಸಮಯವನ್ನು ಜ್ಞಾನವಿಲ್ಲದವರಾಗಿರದೆ ಜ್ಞಾನವುಳ್ಳವರಾಗಿ ಸಮಯವನ್ನು ಕಳೆಯಬೇಕು. ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುತ್ತಾ ಜ್ಞಾನವುಳ್ಳವರಾಗಿರುವ ಹಾಗೆ ಜಾಗರೂಕರಾಗಿರಬೇಕು. ಪ್ರತಿ ಕ್ಷಣವನ್ನು ಸದುಪಯೋಗ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಎಷ್ಟೇ ವೇಗವಾಗಿ ಈ ಲೋಕದಲ್ಲಿ ಇಹಲೋಕ ಸಂಬಂಧಪಟ್ಟವುಗಳಿಗೋಸ್ಕರ ಪಡುವ ಪ್ರಯಾಸ ಮುಗಿಸಲು ಸಾಧ್ಯವೋ ಅಷ್ಟು ಬೇಗ ಮುಗಿಸೋಣ. ಎಷ್ಟು ಹೆಚ್ಚು ದೇವರ ಪಾದದ ಬಳಿಯಲ್ಲಿ ಕೂತ್ಕೊಳ್ಳಬಲ್ಲೆವೋ ಅಷ್ಟು ಹೆಚ್ಚಾಗಿ ಕೂತ್ಕೊಂಡು ಆತ್ಮೀಕವಾಗಿ ಈ ಪಾಠ ಕಲಿತು ಧನ್ಯರಾಗೋಣ. ಮಾರ್ತಳು ವಿಸ್ತಾರವಾದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಳು. ಆದರೆ ಮರಿಯಳಾದರೂ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯ ಕೇಳ್ತಿದ್ದಳು. ಮಾರ್ತಳಿಗೆ ಅದು ಸ್ವಲ್ಪ ತೊಂದರೆಯಾಗಿ ಕಾಣಿಸಿತು. ಆಕೆ ಹೇಳ್ತಾಳೆ, ನಾನೊಬ್ಳೇ ಕಷ್ಟಪಡ್ತಿದ್ದೇನೆ ಸ್ವಾಮಿ, ನನ್ನ ತಂಗಿ ಬಂದು ನನಗೆ ಸಹಾಯ ಮಾಡುವಂತೆ ಹೇಳು, ಸುಮ್ಮನೆ ಕೂತಿದ್ದಾಳೆ ಎನ್ನುವಂತೆ ಆಕೆ ಹೇಳಿದಾಗ, ಮಾರ್ತಾಳೆ, ನೀನು ವಿಸ್ತಾರವಾದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೀ, ಆದರೆ ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಕೆಲಸ 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 ಎಂದು ಅನೇಕರು ಈ ದಿನ ಹೇಳ್ತಾರೆ. ಸಭೆಗೆ ಯಾಕೆ ಬರಲಿಲ್ಲ ಅಂದ್ರೆ ಕೆಲಸ ಅನ್ನುತ್ತಾರೆ. ನೀವು ಸಂಪಾದಿಸುವ 1000 ರೂಪಾಯಿ ಆದಾಯಕ್ಕಿಂತಲೂ ದೇವರು ಕೊಡುವ ಕೋಟ್ಯಾಂತರ ಬೆಲೆ ಬಾಳುವಂತಹ ಆಶೀರ್ವಾದಗಳನ್ನು ಆತನ ಸನ್ನಿಧಿಯಲ್ಲಿ ನಾವು ಹೊಂದಿಕೊಳ್ತೇವೆ. ದೇವರಿಗೆ ಸಮಯ ಇಲ್ಲವೋ?
ಬಹಳಷ್ಟು ಜನ ಈ ಮಧ್ಯ ಉದಯ ಕಾಲದಲ್ಲಿ ಅನುದಿನದ ಧ್ಯಾನ ಕೇಳುವುದನ್ನು ಬಿಡ್ತಿದ್ದಾರೆ. ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ, ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿವೆ. ಒಳ್ಳೆ ಸಂದೇಶ, ಎಚ್ಚರಿಕೆ ನಾವು ಕೇಳಿಸಿಕೊಳ್ಳಲಿಕ್ಕಾಗ್ತಿಲ್ಲ. ಇದು ಕೇಳಿದ್ರೆ ಹೇಳ್ತಿದ್ದಾರೆ. ಅದಕ್ಕೆ ಈ ದಿನದಿಂದ ನಿಮ್ಮ ಸಮಯವನ್ನು ದೇವರೊಂದಿಗೆ ಸರಿಯಾದ ರೀತಿಯಲ್ಲಿ ಕಳೆಯುವುದು ಅಭ್ಯಾಸ ಮಾಡಿಕೊಳ್ಳಿರಿ. ಈ ಟೈಮ್ ದೇವರಿಗೋಸ್ಕರ, ಈ ಗಂಟೆ ಹೊತ್ತು ದೇವರಿಗೋಸ್ಕರ, ಬೇರೆ ಯಾವ ಲೋಕ ಕಾರ್ಯಕ್ಕಾಗಿ ಬಳಸಲ್ಲ ಎಂಬುದಾಗಿ ನಿಬಂಧನೆ ಮಾಡಿಕೊಳ್ಳಿ ದೇವರೊಂದಿಗೆ. ಉದ್ಯೋಗಕ್ಕೆ ಹೋಗುವವನು 8 ಗಂಟೆಯಲ್ಲಿ ಉದ್ಯೋಗ ಮಾಡ್ತಾನಲ್ಲವೇ? ನೀವು ಹೋಗೋದಕ್ಕಾಗಿ ಬರೋದಕ್ಕಾಗಿ ಪ್ರಯಾಣಕ್ಕೋಸ್ಕರ ಎಷ್ಟು ಸಮಯ ಖರ್ಚು ಮಾಡ್ತೀರೋ ಅದನ್ನು ಒಂದು ವೇಳೆ ನಿಮಗೆ ಕಡಿಮೆ ಮಾಡಿಕೊಳ್ಳ್ರಿ ಅಂತ ಹೇಳಿದ್ರೆ ನಡೆಯುತ್ತಾ? 2 ಗಂಟೆ ಪ್ರಯಾಣ, 8 ಗಂಟೆ ಕೆಲಸ, 10 ಗಂಟೆ ಸ್ಪೆಂಡ್ ಮಾಡ್ತಾ ಇದ್ರಿ. ಕೆಲವೊಂದು ಕಡೆ 12 ಗಂಟೆ ಕೆಲಸ ಮಾಡಬೇಕಾಗುತ್ತೆ. 24 ಗಂಟೆ ದೇವರು ನಮಗೆ ಕೊಟ್ಟಿದ್ದಾರಲ್ಲವೇ? ನಾವು ಏನ್ ಸಾಧಿಸ್ತಿದ್ದೇವೆ ಒಂದು ದಿನದಲ್ಲಿ? ಎಷ್ಟು ಸಾಧಿಸಬಹುದು ಗೊತ್ತಾ? ಕರ್ತನಿಗೋಸ್ಕರ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಕೇವಲ 3.5 ವರ್ಷ ಮಾತ್ರ ಸೇವೆ ಮಾಡಿದ್ದಾರೆ. ನನ್ನ ತಂದೆ ಕೆಲಸ, ನನ್ನ ತಂದೆ ಕೆಲಸ, ನನ್ನ ತಂದೆ ಕೆಲಸ ಮಾಡಿ ಮುಗಿಸುವುದೇ ನನ್ನ ಆಹಾರ ಎಂದು ಹೇಳಿ 3.5 ವರ್ಷದಲ್ಲಿ ಮಾಡಿರುವ ಆತನ ಬೋಧನೆಗಳು ಈ ದಿನದವರೆಗೂ ಕೋಟ್ಯಾಂತರ ಬೋಧಕರಿಗೆ ಅಗತ್ಯವಿರುವ ಸಂಗತಿಗಳನ್ನು ಬೋಧಿಸಿರುವ ಬೋಧನೆಗಳೇ ನಮಗೆ ಸಾರ. ಆ ಬೋಧನೆಗಳಿಂದಲೇ, ಆ ವಾಕ್ಯಗಳಿಂದಲೇ ನಿಮ್ಮನ್ನು ಉಪದೇಶಿಸುತ್ತಾ ಬಲಪಡಿಸುತ್ತಿದ್ದೇವೆ. ಆ 3.5 ವರ್ಷದಲ್ಲಿ ಆತನು ಕಲಿಸಿರುವಂತಹ ಪಾಠಗಳು, ತೋರಿಸಿರುವ ಮಾದರಿ, ಜೀವಿಸಿರುವ ಜೀವಿತ ಪ್ರಪಂಚಕ್ಕೆ ಪ್ರಭಾವ ಬೀರುತ್ತಿದೆ. ಮತ್ತಷ್ಟು ಮುಖ್ಯ, ಶಿಲುಬೆಯಲ್ಲಿ ಆತನು ಮಾಡಿರುವ ಯಜ್ಞೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿರುವ ಮಾನವ ಜಾತಿಗೆ ವಿಮೋಚನೆಯನ್ನುಂಟು ಮಾಡಿತು. ಶಾಶ್ವತವಾಗಿ ನಿಲ್ಲುವಂತಹ ಕಾರ್ಯಗಳನ್ನು ದೇವರಿಗೋಸ್ಕರ ಮಾಡುವುದಕ್ಕಾಗಿ ಈ ಜೀವಿತದಲ್ಲಿ ನಾವು ನಿಬಂಧನೆ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿಯ ಮೂಲಕ ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ತೋರಿಸಬೇಕೆಂದು ಆಶಿಸುತ್ತಿದ್ದಾರೆ. ಅಬ್ರಹಾಮನು ಒಬ್ಬಂಟಿಗನಾಗಿರುವಾಗ ದೇವರು ಅವನನ್ನು ಕರೆದು ವಿಸ್ತಾರವಾಗಿ ಆಶೀರ್ವದಿಸಿದಂತೆ ಈ ದಿನ ದೇವರು ಆತನಿಗೆ ಒಪ್ಪಿಸಿಕೊಂಡವರ ಮೂಲಕ, ಅವರು ತಮ್ಮ ಜೀವಿತದ ಆ ದಿನದಲ್ಲಿ ಮಾಡಿರುವಂತಹ ಕಾರ್ಯಗಳ ಮೂಲಕ ಪ್ರಪಂಚಕ್ಕೆ ಮೇಲುಕರವಾಗಿ, ಮುಂದಿನ ತಲೆಮಾರಿಗೆ ಆಶೀರ್ವಾದಕರವಾಗಿ ಮಾಡಲು ಆಶಿಸುತ್ತಿದ್ದಾರೆ. ನೀವು ಕೂಡ ಅಂತಹ ಡೀಪ್ ಆಲೋಚನೆಗಳ ಕುರಿತು ಆತನಿಗೆ ಕೇಳಿರಿ. ಯವನಸ್ಥರೇ, ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿರಿ. ಯವನ ಕಾಲ ಮತ್ತೆ ತಿರುಗಿ ಬರಲ್ಲ. ಯವನ ಕಾಲದಲ್ಲಿ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಳ್ಳುವುದಾದರೆ ವೃದ್ಧಾಪ್ಯಕ್ಕೆ ಬಂದಾಗ ನೀವು ಚಿಂತಿಸಬೇಕಾಗುತ್ತೆ. ಆಗ ಪ್ರಯೋಜನ ಇರಲ್ಲ. ಯವನ ಕಾಲದಲ್ಲಿ ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ವೃದ್ಧಾಪ್ಯದಲ್ಲಿ ಕೊಯ್ಯುತ್ತೇವೆ. ಇಂದಿನಿಂದ ದೇವರೊಂದಿಗೆ ಒಂದು ನಿಬಂಧನೆ ಮಾಡಿಕೊಳ್ಳಿರಿ. ನನ್ನ ಪ್ರತಿ ಕ್ಷಣ ನಾನು ದೇವರೊಂದಿಗೆ ಕಳೆಯುತ್ತೇನೆಂದು. ಆಯಾ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿ ಆತನ ವಾಕ್ಯವನ್ನು ಪಠಿಸಿ ಧ್ಯಾನಿಸುವುದನ್ನು ಅಭ್ಯಾಸ ಮಾಡಿಕೊಳ್ತೇನೆಂದು. ದೇವರನ್ನು ಮಹಿಮೆಪಡಿಸಲು ದೇವರು ನನಗೆ ಕೊಟ್ಟಿರುವಂತಹ ತಲಾಂತು ಅವಯಗಳನ್ನು ಬಳಸಿ ಆತನ ರಾಜ್ಯ ವಿಸ್ತಾರಕ್ಕೋಸ್ಕರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾನು ಕೂಡ ಪಾಲುಗಾರನೇ ಆಗ್ತೇನೆಂದು ಒಂದು ನಿಬಂಧನೆ ಮಾಡಿಕೊಳ್ಳಿ. ನಮಗೆ ಒಂದೇ ಒಂದು ಜೀವಿತ ಕೊಡಲ್ಪಟ್ಟಿದೆ, ಅದು ಬೇಗನೆ ಗತಿಸಿ ಹೋಗ್ತದೆ. ಮತ್ತೊಂದು ಸಾರಿ ಇನ್ನೊಂದು ಜನ್ಮ ನಮಗಿಲ್ಲ ಪ್ರಿಯರೇ. ಅನೇಕ ಜನ್ಮ ಇವೆ ಎಂಬುದಾಗಿ ಅಂದ್ಕೊಳ್ತಿದ್ದೀರೇನೋ? ಮನುಷ್ಯನು ಒಂದೇ ಸಾರಿ ಬದುಕು ಸಾಯುತ್ತಾನೆ, ಅನಂತರ ತೀರ್ಪಿದೆ ಎಂದು ಬೈಬಲಲ್ಲಿ ಹೇಳಲಾಗಿದೆ. ದೇವರು ಕೊಟ್ಟ ಈ ಒಂದು ಜೀವಿತವನ್ನು ಸದುಪಯೋಗ ಮಾಡಿಕೊಳ್ಳೋಣ. ಶಾಂತರಾಗಿ ಜೀವಿಸೋಣ. ಪ್ರಯೋಜನಕರವಾದ ಕಾರ್ಯಗಳನ್ನು ಮಾಡೋಣ. ನಮ್ಮ ಮನೆಯವರಿಗೆ, ಸ್ವಂತವರಿಗೆ, ನಮ್ಮ ಸುತ್ತಲೂ ಇರುವವರಿಗೆ ಆಶೀರ್ವಾದಕರವಾದ ಬದುಕನ್ನು ಬದುಕುವ ಹಾಗೆ ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳೋಣ. ಸಮಯವನ್ನು ಸದುಪಯೋಗ ಮಾಡಿಕೊಳ್ಳೋಣ. ಜ್ಞಾನವಿಲ್ಲದವರಂತೆ ಸಮಯ ವ್ಯರ್ಥ ಮಾಡಿಕೊಳ್ಳದೆ, ಅನವಶ್ಯಕವಾದ ಮಾತುಗಳಲ್ಲಿ, ನಿಂದೆಗಳಲ್ಲಿ, ದುರಭ್ಯಾಸಗಳಿಗೆ ಮತ್ತು ಪದಾರ್ಥಗಳಿಗೆ ಬಂಧಿತನಾದವನು ಕುಡುಕನಾಗಿ ಗಂಟೆಗಳವರೆಗೂ ಆ ಮತ್ತಿನಲ್ಲಿದ್ದು ಎಚ್ಚರಗೊಂಡಾಗ ಅವನ ಜೀವಿತದಲ್ಲಿ ಎಲ್ಲಾ ಸಮಯ ವ್ಯರ್ಥವಾಗುತ್ತದೆ ಎನ್ನುವಂಥದ್ದು ಗುರುತಿಸ್ಲಿಕ್ಕಾಗುತ್ತಾ? ಕುಡುಕರು, ಹೊಟ್ಟೆಬಾಕರು ದರಿದ್ರರಾಗುತ್ತಾರೆ ಎಂದು ಬೈಬಲ್ ಹೇಳುತ್ತದೆ. ಸೊ ಕುಡಿಯುವುದರಲ್ಲಿ, ತಿನ್ನುವುದರಲ್ಲಿ ಆನಂದಿಸದೆ ದೇವರಲ್ಲಿಯೂ ದೇವರ ಚಿತ್ತ ನೆರವೇರಿಸುವುದರಲ್ಲಿಯೂ ಪ್ರಯಾಸ ಪಡುತ್ತಾ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರನ್ನು ದರ್ಶಿಸಿರಿ. ಸಮಯದ ಬೆಲೆ ಏನೆಂದು ಗುರುತಿಸುವುದಕ್ಕಾಗಿ ಸಾಕ್ಷಿಗಳಾಗಿ ಜೀವಿಸಲು ಪ್ರತಿ ಕ್ಷಣವೂ ಸದುಪಯೋಗ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ನಮ್ಮ ಜೀವಿತ ಕಾಲವೆಲ್ಲ ನಿಮ್ಮಿಂದ ಆಶೀರ್ವದಿಸಲ್ಪಡುವ ಹಾಗೆ, ನೀವು ಆಶಿಸುವ ಸ್ಥಾನದಲ್ಲಿ ನಾವು ಜೀವಿಸುವ ಹಾಗೆ
ಅನೇಕರಿಗೆ ಪ್ರಯೋಜನಕರವಾಗಿಯೂ ಆಶೀರ್ವಾದಕರವಾಗಿಯೂ ಜೀವಿತವನ್ನು ಜೀವಿಸಿ ನೀವು ನಮ್ಮ ಒಬ್ಬೊಬ್ಬರಿಗೆ ಕೊಟ್ಟ ಜವಾಬ್ದಾರಿಕೆಯನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನೆ ಅವಶ್ಯಕತೆ ಇರುವುದಾದರೆ 8939731313ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಮಾಡಿ. ದೇವರ ಚಿತ್ತ ಇರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ನಾವೆಲ್ಲ ಮತ್ತೆ ಭೇಟಿಯಾಗೋಣ. ಈ ಲೈವ್ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ನಮ್ಮೊಂದಿಗೆ ಪಾಲ್ಗೊಳ್ಳಿರಿ. ಇಂತಹ ಕಾರ್ಯಕ್ರಮದಲ್ಲಿ ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮನು ಕಾರ್ಯ ಮಾಡ್ತಿದ್ದಾರೆ. ಆಳವಾದ ಸ್ಥಿರವಾದ ಆಶೀರ್ವಾದಗಳಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ಮೊರೆ ಇಡೋಣ. ಆತನ ಸನ್ನಿಧಿಯಲ್ಲಿ ಅನೇಕರಿಗೋಸ್ಕರ ವಿಜ್ಞಾಪನೆ ಕೂಡ ಮಾಡೋಣ. ದೇವರ ಚಿತ್ತ ಇರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೊಂದಿಗಿರಲಿ.